ಲಕ್ಕಿ ಸೀರಿಯಲ್ ಅಡ್ಡ ಚಾನಲ್ಗೆ ಸ್ವಾಗತ. ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಕನಿಕಾ ಮಾತ್ರ ಕೋಪ ಮಾಡಿಕೊಂಡು, ನೋಡು ಇವಾಗ ಭಾಗ್ಯ, ನಿನ್ನ ಡ್ರಾಮಕ್ಕೆ ಇವಾಗ ಯಾರನ್ನು ಕೂಡ ಸೊಪ್ಪು ಹಾಕೋರಿಲ್ಲ. ನಿನ್ನ ತಂಗಿ ಪೂಜಾನ ಯಾವುದೇ ಕಾರಣಕ್ಕೂ ಈ ಮನೆಗೆ ಬರೋಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಭಾಗ್ಯ, ನೀನು ಇವಾಗ ಹೊರಡ್ಬೋದು ಅಂತ ಕನಿಕಾ ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡ ಭಾಗ್ಯ ಮನೆಯವರೆಲ್ಲ ತುಂಬಾ ಶಾಕ್ ಆಗ್ತಾರೆ. ಆದರೆ ಪೂಜಾ ಕೋಪ ಮಾಡಿಕೊಂಡು ಕನಿಕನ ಹತ್ರ ಬಂದು, ನೀನೇನು ಹೇಳೋದು, ನಾನು ಹೇಳ್ತೀನಿ ಕೇಳಿಸ್ಕೊ, ನನ್ನ ಕಾಲಿನ ಧೂಳು ಕೂಡ ನಿನ್ನ ಮನೆ ಹತ್ರ ಸೋಕಲ್ಲ, ನಾನು ಕೂಡ ನಿನ್ನ ಮನೆ ಹತ್ರ ಬರಲ್ಲ ಅಂತ ಜೋರಾಗಿ ಕೂಗ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಭಾಗ್ಯ ಮನೆಯವರು ತುಂಬಾ ಶಾಕ್ ಆಗ್ತಾರೆ. ಭಾಗ್ಯ ಹೇಳ್ತಾಳೆ ಪೂಜಂಗೆ, ನೀನು ಸ್ವಲ್ಪ ಸುಮ್ಮನಿರು ಪೂಜಾ, ದೊಡ್ಡವರು ಅಂತ ನಾವಿಲ್ವಾ, ನಾವು ನೋಡ್ಕೋತೀವಿ ಅಂತ ಭಾಗ್ಯ ಹೇಳ್ತಾಳೆ. ಇಲ್ಲ ಅಕ್ಕ, ಯಾರು ಮಾತಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಪೂಜಾ ಹೇಳ್ತಾಳೆ. ನಾನು ಸ್ವಲ್ಪ ಸುಮ್ಮನಿರು ಅಂತ ಹೇಳಿದ್ನಲ್ವಾ ಅಂತ ಭಾಗ್ಯ ಹೇಳ್ತಾಳೆ. ಪೂಜನ್ನ ಸೈಡ್ಗೆ ನಿಲ್ಲಿಸ್ಬಿಟ್ಟು ಭಾಗ್ಯ ಕನಿಕನ ಅಕ್ಕ ಮಹಿತಾ ಹತ್ರ ಬಂದು, ಇದು ನಿಮ್ಮ ಮನೆ ಅಂತ ನಮಗೆ ಗೊತ್ತಿರಲಿಲ್ಲ ಮೇಡಮ್, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ. ಇದನ್ನೆಲ್ಲ ನಿಮ್ಮ ತಮ್ಮ ಕಿಶನ್ ಮತ್ತು ನನ್ನ ತಂಗಿ ಪೂಜಾ ಇಬ್ಬರು ಪ್ರೀತಿಸಿದ್ದಾರೆ ಅಂತ ನಾವು ನಿಮ್ಮ ಮನೆ ಅಂತ ಕಿಶನ್ ನಿಮ್ಮ ತಮ್ಮ ಅಂತ ನಂಗೆ ಗೊತ್ತಿರಲಿಲ್ಲ ಮೇಡಮ್ ಅಂತ ಭಾಗ್ಯ ಹೇಳ್ತಾಳೆ. ಹೌದು ಭಾಗ್ಯ, ನನ್ನ ತಮ್ಮ ನಿನ್ನ ತಂಗಿನ ಪ್ರೀತಿಸಿದ್ದಾನೆ ಅಂತ ನೀವು ಬಂದ ಮೇಲೇ ನನಗೆ ಗೊತ್ತಾಗಿದ್ದು, ನನಗೂ ಗೊತ್ತಿರಲಿಲ್ಲ ಭಾಗ್ಯ, ನಾವೆಲ್ಲ ಕೂತು ಮಾತಾಡೋಣ ಬಾ ಭಾಗ್ಯ ಅಂತ ಮಹಿತಾ ಹೇಳ್ತಾಳೆ. ಬೇಕಾದರೆ ಕನಿಕಾ ಕೋಪ ಮಾಡಿಕೊಂಡು, ಅಕ್ಕ, ನಾನು ಈಗಾಗಲೇ ಹೇಳಿಬಿಟ್ಟಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಕೂಡ ಕಿಶನ್ಗೆ ಪೂಜಾನ ತಂದುಕೊಳಕ್ಕೆ ಒಪ್ಕೊಳ್ಳಲ್ಲ ಅಂತ ಹೇಳ್ತಾಳೆ ಕನಿಕಾ. ನಾನು ಒಪ್ಕೊಳ್ಳಲ್ಲ ಅಂದರೆ ಒಪ್ಕೊಳ್ಳಲ್ಲ ಅಕ್ಕ, ಇದು ಒಂದು ಮಾತನ್ನ ಕೇಳಬೇಕು ಅಕ್ಕ ಅಂತಾಳೆ ಕನಿಕಾ. ಆಗ ಮಹಿತಾ ಅವರು ಹೇಳ್ತಾರೆ, ಕನಿಕಾ ನೀನು ಸುಮ್ಮನೆ ಇರು, ದೊಡ್ಡವರು ಅಂತ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಅಂತ ಮಹಿತಾ ಹೇಳ್ತಾಳೆ. ಆಗ ಪೂಜಾ, ಭಾಗ್ಯಕ್ಕ, ನನ್ನಿಂದಾಗಿ ಇಂಥವ್ರ ಹತ್ರ ಎಲ್ಲ ಮಾತು ಕೇಳೋ ಹಾಗಾಯಿತು, ಇಷ್ಟ ಇಲ್ಲ ಅಕ್ಕ, ನಾವಿನ್ನೂ ಹೊರಟೋಗೋಣ ಅಂತ ಪೂಜಾ ಹೇಳ್ತಾಳೆ. ಆಗ ಸುನಂದ ಮತ್ತು ಕುಸುಮ, ಪೂಜಾ ನೀನು ಸುಮ್ಮನಿರು, ದೊಡ್ಡವರು ಅಂತ ನಾವೆಲ್ಲ ಇಲ್ವಾ, ನಾವು ಮಾತಾಡ್ತಾ ಇದ್ದೀವಿ, ಸುಮ್ಮನಿರು ಅಂತ ಹೇಳ್ತಾರೆ. ಆಗ ಕುಸುಮ ಹೇಳ್ತಾರೆ, ಅಲ್ಲ ಕಿಶನ್, ಕಷ್ಟಪಟ್ಟು ಪ್ರೀತಿಸಿರೋದು ಇದಕ್ಕೋಸ್ಕರನಾ ಅಂತ ಭಾಗ್ಯ ಕುಸುಮ ಇಬ್ಬರು ಕೇಳ್ತಾರೆ. ಆಗ ಅಮ್ಮ, ನೀವು ಗಾಬರಿ ಆಗಬೇಡಿ, ಇದನ್ನೆಲ್ಲ ಹೇಗೆ ಸರಿ ಮಾಡೋದು ಅಂತ ನನಗೆ ಗೊತ್ತು ಅಂತ ಕಿಶನ್ ಹೇಳ್ತಾನೆ. ಕನಿಕಾ, ನೋಡು ಭಾಗ್ಯ, ನೀನು ಮನೆಯಲ್ಲಿ ಯಾರನ್ನು ಒಪ್ಪಿಸಿದ್ರೂ ಪರವಾಗಿಲ್ಲ, ಆದರೆ ನಿನ್ನ ತಂಗಿ ಈ ಮನೆಗೆ ಸೊಸೆಯಾಗೋಕ್ಕೆ ನಾನು ಒಪ್ಪಲ್ಲ ಅಂತಾಳೆ. ನಮ್ಮನೆಯವರು ನನ್ನನ್ನು ಕೇಳ್ತಾರೆ, ಆಗ ನಾನು ಒಪ್ಪಲ್ಲ, ನೀವು ಈ ಮನೆಯಿಂದ ಹೊರಗಡೆ ಹೋಗಲಿಲ್ಲ ಅಂದರೆ ನಾನು ಸೆಕ್ಯೂರಿಟಿ ಕರೆಸಿ ಕತ್ತಿಡ್ದು ಆಚೆ ಕಡೆ ತಳ್ಳಿಸ್ತೀನಿ ಅಂತ ಕನಿಕಾ ಹೇಳ್ತಾಳೆ. ಆಗ ಪೂಜಾ, ಭಾಗ್ಯಕ್ಕ, ಈಗ ಬರ್ತೀರೋ ಇಲ್ವೋ, ನೀವು ಇಂಥವ್ರ ಹತ್ರ ಅವಮಾನ ಮಾಡಿಸ್ಕೊಂಡು ಇರಬೇಕಾ, ನಾನು ಮದುವೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಅಕ್ಕ, ಹಾಗೂ ಮನೆಯವರೆಲ್ಲರನ್ನೂ ಕರ್ಕೊಂಡು ಪೂಜಾ ಹೋಗ್ಬೇಕಾದ್ರೆ ಆಗ ಶ್ರೇಷ್ಠ ತಾಂಡವ್ ಒಳಗೆ ಬರ್ತಿರೋದನ್ನು ನೋಡ್ತಾರೆ. ಅವರಿಬ್ಬರು ಬಂದಿರೋದನ್ನು ನೋಡಿಕೊಂಡು ಮನೆಯವರಿಗೆ ತುಂಬಾ ಶಾಕ್ ಆಗುತ್ತೆ. ಆಗ ಕನಿಕಾ, ತಾಂಡವ್, ಶ್ರೇಷ್ಠ ಬರಬೇಕು ಬನ್ನಿ ಅಂತ ಕರೀತಾಳೆ. ಕನಿಕಾ, ಏನಿಲ್ಲ ಕನಿಕಾ, ನಿನ್ನ ತಮ್ಮಂದು ಮತ್ತು ನನ್ನ ನಾದಿನಿದು ಮದುವೆ ಮಾತುಕತೆ ನಡೀತಿದೆ ಅಂತ ಗೊತ್ತಾಯಿತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ತಾಂಡವ್ ಹೇಳ್ತಾನೆ. ಆದರೆ ಮದುವೆ ಮಾತುಕತೆಗಿಂತ ಬೇರೆಯೇ ಆಗಿರೋದಾಗಿದೆ ಅಂತ ಭಾಗ್ಯಂಗೆ ಮಂಗಳಾರತಿ ಮಾಡ್ದಾಗಿದೆ ಅಂತ ಅವಮಾನ ಮಾಡ್ದಾಗಿದೆ ಅಂತ ತಾಂಡವ್ ಹೇಳ್ತಾನೆ. ಆಗ ಕನಿಕಾ ಕೋಪ ಮಾಡಿಕೊಂಡು, ತಾಂಡವ್, ಈ ನಮ್ಮನೆಯಲ್ಲಿ ದುಡ್ಡಿದೆ, ಮನೆಯಲ್ಲಿ ಸ್ಟೇಟಸ್ ತುಂಬಾ ಚೆನ್ನಾಗಿದೆ ಅಲ್ಲ, ಹಾಗಾಗಿ ನಮ್ಮಣ್ಣನ ಹಿಂದೆ ಅವಳ ತಂಗಿನ ಬಿಟ್ಟು ಮನೆ ಲೂಟಿ ಮಾಡೋಕ್ಕಂತ ಇವಾಗ ಮಾಡಬೇಕು ಅಂತ ನೋಡ್ತಿದ್ದಾಳೆ ಅಂತ
ನೋಡ್ತಿದ್ದಾಳೆ. ಹಾಗಾಗಿ ಅವಳ ತಂಗಿನ ತಂದ್ಕೊಳ್ಳೋಕ್ಕೆ ಅಂತ ಹೇಳ್ತಿದೆ ಅಂತ ಅವಳ ತಂಗಿನ ಬಿಟ್ಟು ನಮ್ಮನೆ ಲೂಟಿ ಹೊಡೆಯೋಕ್ಕಂತ ಇವಾಗ ಟ್ರೈ ಮಾಡ್ತಿದ್ದಾಳೆ. ಹಾಗಾಗಿ ಅವಳ ತಂಗಿನ ತಂದ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾಳೆ ಕನ್ನಿಕಾ. ಇದನ್ನು ಕೇಳಿಸ್ಕೊಂಡು ಭಾಗ್ಯ ಮತ್ತು ಪೂಜಾಗೆ ತುಂಬಾ ಕೋಪ ಬರ್ತಿರುತ್ತೆ. ಹೌದು ಕನ್ನಿಕಾ, ಇದೇ ಅವಳ ಬಿಸ್ನೆಸ್ಸು. ಅವಳ ಹತ್ರ ತಿನ್ನೋಕ್ಕೆ ಎಷ್ಟೊಂದು ಜನ ಇದ್ದಾರಲ್ಲ, ಅದಕ್ಕೆ ಯಾರ್ಯಾರ ಮನೆಯಲ್ಲಿ ದುಡ್ಡಿದೆ, ಚೆನ್ನಾಗಿದ್ದಾರೆ ಅಂತ ಸ್ಟೇಟಸ್ ಎಲ್ಲ ಚೆನ್ನಾಗಿದೆ ಅಂಥವ್ರ ಮನೇನ ದರೋಡೆ ಮಾಡೋದೇ ಇವರ ಕೆಲಸ ಅಲ್ವಾ ಅಂತ ಶ್ರೇಷ್ಠ ಹೇಳ್ತಾಳೆ. ಆಗ ಭಾಗ್ಯ ಕೋಪ ಬಂದು, ನೋಡು ಶ್ರೇಷ್ಠ, ಈಗ ನನ್ನ ಮನೆಯವ್ರ ಬಗ್ಗೆ ಮಾತಾಡಿದರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಆಗ ಶ್ರೇಷ್ಠ, ಅಲ್ಲ ಭಾಗ್ಯ, ನಾನೇ ತಪ್ಪು ಮಾತಾಡಿದ್ನ, ನಾನು ಸರಿಯಾಗಿ ಹೇಳಿದ್ದೀನಿ ಅಲ್ವಾ ಅಂತಾಳೆ. ಆಗ ಅಲ್ಲ ಕನಿಕಾ, ನಾನು ನೆನ್ನೆನೇ ಫೋನ್ ಮಾಡಿ ಹೇಳಿದ್ನಲ್ಲ, ಭಾಗ್ಯಂಗೆ ಅವಮಾನ ಮಾಡೋಕ್ಕೆ ನಿನಗೆ ಅಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳಿದ್ದೀನಲ್ಲ, ಅದು ಇದೇ ವಿಷಯ ಕನಿಕಾ ಅಂತ ತಾಂಡವ್ ಹೇಳ್ತಾನೆ. ನೀವು ಫೋನ್ ಮಾಡಿ ಹೇಳಿರೋದು ಇದೇ ವಿಷಯನಾ ಅಂತ ಕನ್ನಿಕಾ ಹೇಳ್ತಾಳೆ. ಆಗ ಈ ಮಾತನ್ನು ಕೇಳಿಸ್ಕೊಂಡು ಭಾಗ್ಯ ಕುಸುಮ ಅವರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ. ಅಲ್ಲ ಭಾವ, ನಿನ್ನೆ ನೀವು ಬಂದುಬಿಟ್ಟು ನೀವು ಅಕ್ಕರೆ ಕಾಳಜಿ ಅವಾಗೆ ಮಾತಾಡಿದ್ದು ಕನ್ನಿಕಾ ಅಣ್ಣ ಅಂತ ಗೊತ್ತಾದ ಮೇಲೆ ನಾಟಕ ಮಾಡಿದ್ರಾ ಭಾವ ಅಂತ ಪೂಜಾ ಕೇಳ್ತಾಳೆ. ಆಗ ಕುಸುಮಗೆ ಕೋಪ ಬಂದು, ಅಯ್ಯೋ ಮನೆಯಾಳ, ನನ್ನ ಅಲ್ಲಿಗೆ ಬಂದು ಏನೋ ಪೂಜಾ ಮೇಲೆ ಕಾಳಜಿ ಇದೆ ಅಂತ ಮಾತಾಡಿಬಿಟ್ಟು, ಆದರೆ ಈಗ ಇಲ್ಲಿಗೆ ಬಂದು ಅವಮಾನ ಮಾಡಿಸ್ಕೊ ಅಂತ ನೀನು ಇಲ್ಲಿಗೆ ಬಂದಿದೆಯಾ ಅಂತ ಕುಸುಮ ಕೇಳ್ತಾಳೆ. ಆಗ ಭಾಗ್ಯ ಮಾತ್ರ, ಅವ್ರ ಬುದ್ಧಿನೇ ಅಂಥದ್ದಲ್ವಾ ಅತ್ತೆ, ನೀವು ಬೇಗ ಮಾತಾಡಿ ಅದನ್ನು ಕೇಳಿ ಹೇಳಿದ್ರು ಅಂತ ನಂಬಿದ್ವಲ್ಲ ಅತ್ತೆ, ಅದು ನಮ್ಮ ತಪ್ಪು ಅಂತ ಭಾಗ್ಯ ಹೇಳ್ತಾಳೆ. ಆಗ ಕುಸುಮ, ಕರೆಕ್ಟಾಗಿ ಹೇಳಿದೀಯಮ್ಮ ಭಾಗ್ಯ, ನಾವು ಪೂಜಾ ಮೇಲೆ ಕಾಳಜಿ ಇದೆ ಅಂತ ನಾವು ಅಂದ್ಕೊಂಡ್ರೆ, ಆದರೆ ಅವನು ನಮಗೆ ಅವಮಾನ ಆಗಲಿ ಅಂತ ಕಾಯ್ತಿದ್ದಾನೆ. ಅಯೋಗ್ಯ, ನೀನು ಈ ಜನ್ಮದಲ್ಲಿ ಬದಲಾಗಲ್ಲ ಅಂತ ಕುಸುಮ ಬೈತಾಳೆ ತಾಂಡವ್ಗೆ. ಚೆನ್ನಾಗಿ ಬೈತಾಳೆ. ಆಗ ಅಲ್ಲ ಕುಸುಮಾಂಬೆ, ಈಗ ನಿನಗೆ ಬೈಯೋದಿರಲಿ, ಇವಾಗ ಕನ್ನಿಕಾ ಇವಾಗ ಪೂಜಾ ಮದುವೆಗೆ ಏನು ಮಾಡ್ತೀರಾ? ಪೂಜಾ ಮದುವೆ ಹೇಗೆ ಮಾಡ್ತೀರಾ? ಪೂಜಂಗೆ ಬೇರೆ ಹುಡುಗನೇನಾದರೂ ನೋಡ್ತೀರಾ? ಇಲ್ಲ ತಾಂಡವ್ ಏನು ಮಾಡ್ತೀರಾ ಅಂತ ತಾಂಡವ್ ಕೇಳ್ತಾನೆ. ಆಗ ಕುಸುಮ, ಏನು ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ. ಆವಾಗ ಪೂಜಾ ಕೋಪ ಮಾಡಿಕೊಂಡು, ಅತ್ತೆ ಭಾಗ್ಯಕ್ಕ ಎಲ್ಲ ಹೊರಡೋಣ ಅಂತ ಪೂಜಾ ಹೇಳ್ತಾಳೆ. ಈ ಕಡೆ ಶ್ರೇಷ್ಠ, ತಾಂಡವ್ ಮತ್ತು ಕನ್ನಿಕಾ ಅವರನ್ನು ನೋಡಿ ತುಂಬಾ ಜೋರಾಗಿ ನಗ್ತಾ ಇರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗೀತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್.